ಬಾಳೆಹಣ್ಣೆ ಸೂಪರ್ ಪಿಕ್ಚರ್ಗಿನ್ನ ಸೂಪರ್ ಮೂವೀಸ್ ಹೇಳ್ಬೇಕಂದ್ರೆ ಅವನ್ನೇ ಕೇಳ್ಬೇಕು ನಾವು ಇದು ಫಿಲಮ್ ನಾವು ನೋಡಿದೀವಿ ಉಪೇಂದ್ರನೇ ಕೇಳ್ತೀವಿ ಉಪೇಂದ್ರ ಕೇಳ್ಬಿಟ್ಟು ಹೇಳ್ತೀವಿ ಏನು ಪಿಕ್ಚರ್ ನಮ್ಮನ್ನ ಪಿಕ್ಚರ್ ಸರ್ ಚಿತ್ರ ಅಲ್ಲ ಸರ್ ವಿಚಿತ್ರ ನಮ್ಮ ಬಾಸ್ ಮೇನ್ಗೆ ಕೆಲಸ ಈ ಬಾಡಿಗಲ್ಲ ಮೇನ್ಲಿ ಕೆಲಸ ಕೊಡಬೇಕು ಉಪೇಂದ್ರನ ಸಕಲ್ ಬುದ್ಧಿವಂತಲ್ಲ ಬೇಜಾನ್ ಬುದ್ಧಿವಂತನ ಚೆನ್ನಾಗಿದೆ ಸೂಪರ್ ನನಗಂತೂ ಅರ್ಥ ಆಗಲಿಲ್ಲ ಏನು ನಾವು ಇನ್ನೊಂದ್ಸಲ ಫೋಕಸ್ ಮಾಡಬೇಕು ಫೋಕಸ್ ಮೇಲೆ ಹೋಗಿ ಹೋಗಿಯಪ್ಪ ಹೋಗಿ ಹೋಗಿದ್ರೆ ಮಗ ಮೇಲೆ ಬಿಡ್ತಲ್ಲ ಅದೇ ಪಿಕ್ಚರ್. ಈ ಥರ ಯೋಚನೆ ಎಲ್ಲರಿಗೂ ಬರುತ್ತೆ ಸಿನಿಮಾ ಮಾಡಬೇಕು ಅನ್ನೋದು, ಆದರೆ ಈ ಥರ ಕಾನ್ಸೆಪ್ಟ್ ತೊಗೊಂಡು ಮಾಡೋದಿದೆಯಲ್ಲ ಅದು ಗ್ರೇಟ್. ಅದು ಉಪೇಂದ್ರ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಫೋಕಸ್ ಮಾಡಿ ಬ್ರೋ, ಫೋಕಸ್ ಮಾಡಿ. ಟೈಮ್ ಪಾಸ್ ಮಾಡೋಕ್ಕೂ ಚೆನ್ನಾಗಿದೆ. ಚೆನ್ನಾಗಿದೆ ಬಿಡಿ, 2 ಸಲ ನೋಡಿದ್ರೆ ಗೊತ್ತಾಗುತ್ತೆ. ಸೂಪರ್ ಚೆನ್ನಾಗಿದೆ. ಏನಿದೆ ಫ್ಯೂಚರ್ ಎಂದಾಗೈತೆ ಚೆನ್ನಾಗಿದೆ. ಓಕೆ ಸೂಪರ್ ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ. ಕಾನ್ಸೆಪ್ಟು ರಿಯಾಲಿಟಿ ಡಿಫ್ರೆಂಟ್ ಆ್ಯಕ್ಟಿಂಗು ಮತ್ತು ಡಿಫ್ರೆಂಟ್ ರೋಲ್, ನ್ಯೂ ಮೆಸೇಜ್, ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಅದು ಅರ್ಥ ಮಾಡ್ಕೋಬೇಕು. ಒಂದು ಪರಿಸರ ಬಗ್ಗೆ ಹೇಳಿದ್ದಾರೆ, ಆ ಪರಿಸರದ ಬಗ್ಗೆ ಏನಾಗಿದೆ, ವರದೇಶ್ವರ್ ಏನು ಮಾಡೋದು, ಆ ಪರಿಸರಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ಅದು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಒಳ್ಳೆ ಫಿಲಮ್. ಈ ಥರ ಡೈರೆಕ್ಷನ್ಸು ಯಾವುದು ಕೂಡ ಬಂದಿಲ್ಲ ಫಿಲ್ಮಲ್ಲಿ. ಈ ಥರ ಡಿಫ್ರೆಂಟ್ ರೋಲ್ ಬಂದಿದೆ. ಉಪ್ಪಿ ಬಾಸ್ ಈಸ್ ವೆರಿ ಡಿಫ್ರೆಂಟ್. ಯು ವಿಲ್ ಡೂ ವೆರಿ ಕ್ರಿಯೇಟಿವಿಟಿ, ನ್ಯೂ ಜನರೇಷನ್ ಟು ದ ಪಬ್ಲಿಕ್ ಆಲ್ಸೋ. ಹೇಳ್ಬೇಕಂದ್ರೆ ಅವನ್ನೇ ಕೇಳ್ಬೇಕು ನಾವು ಇದು ಫಿಲಮ್ ನಾವು ನೋಡಿದೀವಿ ಉಪೇಂದ್ರನೇ ಕೇಳ್ತೀವಿ ಉಪೇಂದ್ರ ಕೇಳ್ಬಿಟ್ಟು ಹೇಳ್ತೀವಿ ಏನು ಪಿಕ್ಚರ್ ನಮ್ಮನ್ನ ಪಿಕ್ಚರ್ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಸರ್. ನಿಮಗೋಸ್ಕರ ಒಳ್ಳೆ ಫಿಲಮ್ ಮಾಡಿದ್ದಾರೆ. ಹೋಗಿ ಫಸ್ಟ್ ನೋಡಿ. ಚೆನ್ನಾಗಿ ನೋಡ್ಬೋದು, ಫ್ಯಾಮಿಲಿ ಜೊತೆ ನೋಡ್ಬೋದು ಫಿಲಮ್. ಚೆನ್ನಾಗಿತ್ತು, ಸೂಪರ್ ಆಗಿದೆ. ಇನ್ನೊಂದು ಸರಿ ನೋಡ್ಬೇಕು. ಚೆನ್ನಾಗಿದೆ ಇನ್ನೊಂದು 4 ಸರಿ ನೋಡ್ಬೇಕು ಫಿಲಮ್. ಸೂಪರ್ ಅಣ್ಣ. ಇಲ್ಲಿ ಇಷ್ಟೇ ಸೀನು, ಬಾಳೆಹಣ್ಣು ಲಡ್ಡು. ಇದು ಅರ್ಥ ಮಾಡ್ಕೊಳ್ಳೋ, ಇದೇ ಸೀನು ಅಷ್ಟೇ. ಒಂದೇ ಬಾಳೆಹಣ್ಣು ತೋರಿಸು, ಒಂದು ಬಾಳೆಹಣ್ಣು ಕೊಟ್ಟಿದ್ದಾರೆ ಅಷ್ಟೇ. ಸರ್ ಚಿತ್ರ ಅಲ್ಲ ಸರ್ ವಿಚಿತ್ರ ನಮ್ಮ ಬಾಸ್. ಅಷ್ಟೇ ಬಾಳೆಹಣ್ಣು ಕೊಟ್ಟವ್ರು ನೋಡಿ, ಸಿನಿಮಾ ನೋಡಿದ್ಮೇಲೆ ಬಾಳೆಹಣ್ಣು ಕೊಟ್ಟವ್ರೆ. ಚೆನ್ನಾಗಿದೆ ಅಂತೆ. ಯಾಕಂದ್ರೆ ನಮ್ಮ ಬುದ್ಧಿ ನಮ್ಮ ಕೈಲಿ ಇದ್ರೆ ಯಾರಿಂದನೂ ಏನೂ ಹಾಳಾಗಲ್ಲ. ಫಸ್ಟ್ ನಾವು ರೆಡಿ ಆಗಬೇಕು, ಆಮೇಲೆ ಎಲ್ಲ ರೆಡಿ ಆಗುತ್ತೆ. ಈ ಥರ ಯೋಚನೆ ಎಲ್ಲರಿಗೂ ಬರುತ್ತೆ ಸಿನಿಮಾ ಮಾಡಬೇಕು ಅನ್ನೋದು, ಆದರೆ ಈ ಥರ ಕಾನ್ಸೆಪ್ಟ್ ತೊಗೊಂಡು ಮಾಡೋದಿದೆಯಲ್ಲ ಅದು ಗ್ರೇಟ್. ಅದು ಉಪೇಂದ್ರ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಇಲ್ಲ ಅರ್ಥ ಆಗಿಲ್ಲ ಅಂದರೆ ಅವರೇ ಹೇಳಿದಾರಲ್ಲ, ಒಂದು ಬ್ರೈನಿಂದ ಒಳಗೆ ಕೂಡ ಹಾಕೊಂಡ್ಬಿಟ್ರೆ ಮನುಷ್ಯ ಆಚೆ ಬರೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು. ಅದನ್ನು ಕೆಲವರಿಗೆ ಇನ್ನೂ ಓಪನ್ ಆಗಿಲ್ಲ ಅನ್ಕೋತೀನಿ. ಸೂಪರ್ ಆಗಿದೆ ಸೂಪರ್ ಮೈಂಡ್ ಬ್ಲೋಯಿಂಗ್ ಸೂಪರ್ ಮೂವಿ. ಸೂಪರ್ ಸರ್. ಅರ್ಥ ಆದ್ರೆ ಅದು ಫೇಸ್ಬುಕ್ ವಾಟ್ಸ್ಆಪ್ WWF ಜನ ಕಬಡ್ಡಿ ಮತ್ತು ಸೂಪರ್ ಅದು ಆಕ್ಟಿಂಗ್ ಅಂತ ಉಪದ್ರ ಅವ್ರು ಹೀರೋ ಈ ಆಕ್ಟಿಂಗ್ ಮಾಡಿದ್ರೆ ಜನ ಕೂತ್ಕೊಂಡು ವಾಟ್ಸ್ಆಪ್ ಫೇಸ್ಬುಕ್ ಕಾಮಿಡಿ ಇದು ಮಾಡ್ತಾರೆ. ಅವತ್ತು ವಿಚಾರ ಮಾಡ್ಬೇಕು. ಬಂದ್ರೆ ಏನು ಆಕ್ಟಿಂಗ್ ಮಾಡ್ತಾರೆ ಹೇಳ್ಬೇಕು. ಬಂದ್ರು ಇವ್ರು ಬಂದ್ರೆ ಏನಿದೆ ಜನ ನಾಳೆ ಆಗುತ್ತೋ ಗೊತ್ತಿಲ್ಲ, ಮುಂದಕ್ಕೆ ಏನಾಗುತ್ತೆ ಆಕ್ಟಿಂಗ್ ಮಾತಾಡ್ತಾರೋ ಅವ್ರ ಕತೆ ಪ್ರತಿ ಅವ್ರು ಬರ್ರ ಸೂಪರ್ ಅವ್ರ ಥರ ಮಾಡ್ಬಿಡ್ತಿರ್ತಾರ. ಬಂದರು ಸೂಪರ್. ಸೂಪರ್ ಚೆನ್ನಾಗಿದೆ. ಸೂಪರ್ ಮೂವಿ. ಚೆನ್ನಾಗಿದೆ ನಾವು ಅರ್ಥ ಮಾಡ್ಕೋಬೇಕು. ಸೂಪರ್ ಆಗೈತೆ ಗುರು ಮೂವಿ ಅಂತ ಸಾಕಾಗಿ ಇನ್ನೊಂದು ಸತಿ 2 ಸತಿ ನೋಡ್ಬೇಕು, ಅರ್ಥ ಆಗುತ್ತೆ ಮೂವಿ. ಭಾಳ ಅಂತರ ಇದೆ ಸಿನಿಮಾ. ಚೆನ್ನಾಗಿದೆ ಸೂಪರ್. ನನಗಂತೂ ಅರ್ಥ ಆಗಲಿಲ್ಲ. ಅರ್ಥ ಆಗಿಲ್ಲ ಅವ್ರಿಗೆ, ಅರ್ಥ ಆಗಿಲ್ಲ. ನಾನು ಈಗ ಹೋಗ್ತಾ ಇದ್ದೀನಿ.
ಚೆನ್ನಾಗಿದೆ, ಸೂಪರ್. ಏನು ನಾವು ಇನ್ನೊಂದ್ಸಲಿ ಫೋಕಸ್ ಮಾಡಬೇಕು. ಸೂಪರ್ ಆಗಿದೆ ಮೂವಿ ಸರ್. ಸಾಕ ಜಾತಿ ಬಗ್ಗೆ ತೋರಿಸಿದ್ದಾರೆ. ಮುಂದೆ ನಾವು ಯಾವ ರೀತಿ ಆಗ್ಬಿಡ್ತೀವಿ, ಸರ್ಕಾರದವ್ರು ಯಾವ ರೀತಿ ಮಾಡ್ತಿದ್ದಾರೆ, ಸರ್ಕಾರದವ್ರು ನಮ್ಮನ್ನು ಯಾವ ರೀತಿ ಯೂಸ್ ಮಾಡ್ಕೊತಿದ್ದಾರೆ ಅಂತ ಜನಗಳು ಗೊತ್ತಾಗಿಲ್ಲ, ಅದನ್ನು ತೋರಿಸಿದ್ದಾರೆ. ಇವಾಗ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಕಥೆಯಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ ಅಷ್ಟೇ. ಕತೆ ಇನ್ನೂ ಬೇರೆ ಥರ ಲೆವೆಲಲ್ಲಿ ಇರಬೇಕಾಯ್ತು, ಸ್ವಲ್ಪ ಡಲ್ ಆಗ್ಬಿಟ್ಟೈತೆ ಅಷ್ಟೇ. ಸೂಪರ್ ಆಗಿದೆ ಫಿಲಮು. ರಿಯಲ್ ಆಗಿ ತೆಗೆದಿಲ್ಲ, ರಿಯಲ್ ಚೆನ್ನಾಗಿದೆ. ಈ ಥರ ಫಿಲಮ್ ಯಾವತ್ತೂ ತೆಗೆದಿಲ್ಲ ಸರ್, ಯಾರೂ ತೆಗೆದಿಲ್ಲ. ಫಿಲಿಮ್ ಸೂಪರ್ ಆಗಿದೆ. ತಲೆ ಒಳಗೆ ಹುಳ ಇರೋದನ್ನ ತಲೆ ಬಿಡಿಸ್ಕೊಂತೀರ, ಹುಳ ಇರೋದನ್ನೆಲ್ಲ ತೆಗಿಯೋಕ್ಕೆ ಟ್ರೈ ಮಾಡಿದ್ದಾರೆ ಉಪೇಂದ್ರ. ಚೆನ್ನಾಗಿದೆ. ಮೇನ್ಗೆ ಕೆಲಸ, ಈ ಬಾಡಿಗೆಲ್ಲ ಮೇನ್ಲಿ ಕೆಲಸ ಕೊಡಬೇಕು. ಉಪೇಂದ್ರಣ್ಣ ಸಕ್ಕತ್ ಬುದ್ಧಿವಂತಲ್ಲ, ಬೇಜಾರು ಬುದ್ಧಿವಂತನ. ಅರ್ಥ ಆಗಲ್ಲ, ಇನ್ನೆರಡು ಸಲ ನೋಡಬೇಕು. ನಂಗೆ ಅರ್ಥ ಆಯ್ತು, ಇನ್ನೆರಡು ಸಲ ನೋಡಬೇಕು. ಅಣ್ಣ ಇನ್ನೊಂದು ಸಲ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಅಣ್ಣ ಇನ್ನೊಂದು ಸಲ ನೋಡಲೇಬೇಕದು. ಸರ್ ಮೂವಿ ತುಂಬ ಚೆನ್ನಾಗಿದೆ, ತುಂಬ ಚೀಪ್ ಆಗಿದೆ. ಎಲ್ಲರೂ ಬಂದ ಸಲ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಬ್ರೋ, ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ. ಆಮೇಲೆ ಬುದ್ಧಿವಂತ ಅಂತ ಉಪೇಂದ್ರ ಬುದ್ಧಿವಂತ ಡೈರೆಕ್ಟರ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಮತ್ತು ಜಾತಿ ವ್ಯವಸ್ಥೆನ ರಾಜಕಾರಣಿಗಳು ಏ ರೀತಿ ಯೂಸ್ ಮಾಡಿಕೊಂಡು ಜನಗಳು ಟೋಪಿ ಹಾಕ್ತಾರೆ ತೋರಿಸಿದ್ದಾರೆ. ತುಂಬ ಅದ್ಭುತವಾದ ಮೂವಿ, ಚೆನ್ನಾಗಿದೆ. ಒಂದ್ಸರಿ ನೋಡೋಕ್ಕಾಗಲ್ಲ, 2 ಸತಿ 3 ಸತಿ ನೋಡಿದಾಗ ಅರ್ಥ ಆಗುತ್ತೆ. ಏನಂದರೆ ಅವತಾರ್ ಸಿನಿಮಾ ಸೆಕೆಂಡ್ ವರ್ಷನ್ ಅನ್ಸುತ್ತೆ. ಅಂದರೆ ಬಿಟ್ಟಿ ಭಾಗ್ಯ ಕೊಡೋದ್ರಿಂದ ದೇಶ ಹೆಂಗೆ ಬರ್ಬಾದಾಗುತ್ತೆ, ಎಲ್ಲ ಈಗ ಹೆಂಗೆ ಕುಡ್ರಾಗಿದ್ದಾರೆ. ಬಿಟ್ಟಿ ಭಾಗ್ಯ ತೊಗೊಂಡು ಹೆಂಗೆಲ್ಲ ನಾಳೆ ದೇಶ ಹೆಂಗೆ ಹಾಳಾಗಿ ಹೋಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಸರ್ ಅದು ನೀವೇ ನೋಡಬೇಕಾಗತ್ತೆ. ಮೇಲೆ ಹೋಗಿಯಪ್ಪ, ಹೋಗಿದ್ರೆ ಮಗ ಮೇಲೆ ಬಿಡ್ತಲ್ಲ, ಅದೇ ಪಿಕ್ಚರ್. ಚೆನ್ನಾಗಿದೆ. ಸೂಪರ್ ಪಿಕ್ಚರ್ಗಿನ್ನ ಸೂಪರ್ ಮೂವೀಸ್ ಚೆನ್ನಾಗಿದೆ. ಏನೋ ಒಂಥರ ಇಂಟ್ರಾಕ್ಷನ್. ಮೂವಿ ತುಂಬ ಚೆನ್ನಾಗಿದೆ. ಈ ಥರ ಕಾನ್ಸೆಪ್ಟಲ್ಲಿ ಯಾರೂ ಮಾಡೋಕ್ಕಾಗಲ್ಲ. ಫೋಕಸ್ ಕೊಟ್ಟು ನೋಡಿ. ಈ ಸಿನಿಮಾ ಸಿಕ್ಕಿರೋ ಯಶಸ್ಸು ಅವರು ಉತ್ತಮ ಪ್ರಜಾಕೀಯ ಪಕ್ಷಕ್ಕೂ ಸಿಗಲಿ. ಜೈ ಪ್ರಜಾಕೀಯ. ಸರ್ ಅರ್ಥ ಆಗಲ್ಲ ಅಂದರೆ ಯಾಕಂದರೆ ಫೋಕಸ್ ಕಳ್ಕೊಂಡು ನೋಡಿರ್ತಾರೆ. ಕಾನ್ಸಂಟ್ರೇಟಾಗಿ ನೋಡಬೇಕು ಸಿನಿಮಾ. ನಿಮ್ಮ ಒಳಗಿಂದ ನೀವು ನಿಮ್ಮ ಒಳಗಡೆ ಮಾತಾಡ್ಕೊಬೇಕು. ಆ ಥರ ಇದೆ ಸಿನಿಮಾ. ತುಂಬ ಕಾನ್ಸಂಟ್ರೇಟ್ ಕೊಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಇನ್ನೂ 3 ಸತಿ ನೋಡಬೇಕು, ಆ ಥರ ಇದೆ. ಪುಷ್ಪ ಅಂತ ಹೇಳ್ತಾವ್ರೆ, ಬಂದು ನೋಡ್ರೆ ಪುಷ್ಪ ಅಂತ ಅವನು ಸುತ್ತ ಮಾಡು. ಇಷ್ಟ ಆಗಕ್ಕೆ ಅರ್ಥ ಆಗಬೇಕು. ಸೊ ಅರ್ಥ ಆಗ್ಬೇಕಂದ್ರೆ ಇನ್ನೊಂದ್ಸರಿ ನೋಡಬೇಕು. ಗೊತ್ತಿಲ್ಲ. ಜೈ ಪ್ರಜಾಕೀಯ. ಫೋಕಸ್ ಮಾಡಿ ಬ್ರೋ, ಫೋಕಸ್ ಮಾಡಿ ಬ್ರೋ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಮೂವಿ ಹೆಂಗಿದೆ ಅಂದರೆ ನಮ್ಮ ಉಪ್ಪಿ ಬಾಸ್ ಹೆಂಗಂತಂದ್ರೆ ಅವರು ನಾವು ಯಾವ ಹೀರೋ ಕಮ್ಮಿ ಇಲ್ಲ, ಯಾವ ಬಾಲಿವುಡ್ ಹಾಲಿವುಡ್ ಏನು ಕಮ್ಮಿ ಇಲ್ಲ ಅಂತ ತೋರಿಸ್ತಾರೆ ಈ ಮೂವಿಲಿ. ಎಲ್ಲರೂ ನೋಡಿ, ಎಲ್ಲರೂ ಹಾರೈಸಿ ಈ ಮೂವಿನ 100 ದಿನಗಳ ಕಾಲ ಓಡಿಸಿ ಅಂತ ಕೇಳ್ಕೊಂತೀನಿ ಇಷ್ಟೇ. ಜೈ ಉಪ್ಪಿ ಬಾಸ್. ಸೂಪರ್. ಮೇಲೆ ಇರುತ್ತೆ ಸ್ಟಾರು. ಇವಾಗ ಬಂದಿದೆ ನಮ್ಮ ಉಪ್ಪಿ ಬಾಸ್. ಕರ್ನಾಟಕದಲ್ಲಿ ಎಷ್ಟು ಜನ ಬುದ್ಧಿ ಇಲ್ಲ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಚಿತ್ರ ಬರೀ ಬುದ್ಧಿವಂತರಿಗೆ ಮಾತ್ರ. ಕರ್ನಾಟಕ ಕಲ್ಕಿ ಭಗವಾನ್ಗೆ ಸೂಪರ್ ಆಗಿ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಹೋಗಿ, ಮತ್ತೊಮ್ಮೆ ಹೋಗಿ. ಚೆನ್ನಾಗಿದೆ ನೋಡಿ. ಸೂಪರ್ ಆಗಿದೆ ಸಿನಿಮಾ. ಸೂಪರ್ ಸೂಪರ್ ಸೂಪರ್. ಏನಿಲ್ಲ,
ಸತ್ಯನ ನಾವೇ ಸಾಯಿಸ್ತೀವಿ. ಸುಳ್ಳಿನ ಕೈಯಲ್ಲಿ ಅಧಿಕಾರ ಕೊಟ್ಟು ಮತ್ತು ಅವರಿಂದ ನಾವು ಬರೀ ಬೆತ್ತಲೆ ಹಾಕಿವಿ, ಊಟನೂ ಇರಲ್ಲ. ಆ ಥರ ಪ್ರಪಂಚ ಸೃಷ್ಟಿಯಾಗುತ್ತೆ. ಸುಳ್ಳೇ ಗೆಲ್ಲುತ್ತೆ ಅಷ್ಟೇ. ಸತ್ಯನ ನಾವೇ ಸಾಯಿಸ್ತೀವಿ. ಸತ್ಯನ ಜನಗಳು ಯಾರೂ ನಂಬ್ತಾ ಇಲ್ಲ. ಸುಳ್ಳಿನ ಮಾತನ್ನು ನಂಬ್ಕೊಂಡು ಅವ್ರ ಕೈಲಿ ಅಧಿಕಾರ ಕೊಟ್ಟು ಅವರಿಂದ ಹಸಿವನ್ನು ಮತ್ತೆ ನಾವೇ ಪಡ್ಕೊತೀವಿ, ಬಡತನ ನಾವೇ ಅನುಭವಿಸ್ತೀವಿ. ಅದೇ ಪಿಕ್ಚರ್ ಅರ್ಥ ಅದೇನೆ. ಅದು ಬೇಗ ಯಾರಿಗೂ ಅರ್ಥ ಆಗಲ್ಲ ಅಷ್ಟೇ. ಒಂದ್ಸರಿ ಯಾರಿಗೂ ಅರ್ಥ ಆಗಲ್ಲ, ಅರ್ಥ ಆದರೆ ಇಷ್ಟ ಆಗುತ್ತೆ. ಅರ್ಥ ಆಗದೆ ಇರೋರಿಗೆ ಇನ್ನೊಂದ್ಸರಿ ನೋಡ್ತೀನಿ ಅಂತಾರೆ ಅಷ್ಟೇ. ಮ್ಯಾಟ್ರ್ ಅದೇ. ಪಿಕ್ಚರ್ ಅರ್ಥ ಆದರೆ ಒಂದೇ ಸರಿ ಅರ್ಥ ಆಗುತ್ತೆ. ಅರ್ಥ ಆಗದೆ ಇರೋರಿಗೆ ಪಿಕ್ಚರ್ ಚೆನ್ನಾಗಿಲ್ಲ ಅನಿಸುತ್ತೆ, ಬೇರೆ ಏನಿಲ್ಲ. ನನಗೆ ಅರ್ಥ ಆಗಿದೆ, ಪಿಕ್ಚರ್ ಚೆನ್ನಾಗೇ ಇದೆ. ಏನಾರು ಒಂದು ಲಾಜಿಕ್ ಇಟ್ಕೊಂಡೇ ಮಾಡಿರ್ತಾರೆ ಅವರು. ಅದಂತೂ ಈ ಪಿಕ್ಚರಲ್ಲಿ ಹೇಳ್ಕೊಟ್ಟವ್ರು. ಅದನ್ನ ಹುಳ ಅಂತೂ ಬಿಟ್ಟವ್ರು ಎಲ್ಲರಿಗೂ ಅಷ್ಟೇ. ಇಲ್ಲಿರೋರು ಯಾರೂ ಅರ್ಥ ಆಗಿದೆ ಅಂತ ಹೇಳಲ್ಲ. ಅರ್ಥ ಮಾಡಿಕೊಂಡ್ರೆ ಇನ್ನು 4 ಜನ ಕೇಳ್ತಾರೆ ಚೆನ್ನಾಗಿದೆ ಅಂತ. ಅರ್ಥ ಆಗಲಿಲ್ಲ ಅಂದರೆ ನಾನೇ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ನೋಡ್ಕೊಂಬಂದು ಹೇಳ್ತೀನಿ ಅಂತಾರೆ. ಇದೇ ಮೇಡಮ್. ರೀಲ್ ಅಲ್ಲ, ರಿಯಲ್ ಸ್ಟಾರು ಉಪ್ಪಿ ಬಾಸು. ಇದಕ್ಕಿಂತ ಹೇಳಿದ ಅವರ ಟಾಕಿಂಗ್ ಕ್ಲಾಸು. ಗನ್ ಹಿಡ್ಕೊಂಡ್ರೆ ಎಲ್ಲ ಬಿಲ್ಡಪ್ ಕೊಡ್ತಾರೆ, ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಇವು ಐ ಅಂದ್ರೆ ಏನಪ್ಪ ಅನ್ನೋದು ಎಲ್ರು ಕ್ವಶನ್. ಉಪ್ಪಿ ಬಾಸ್ ಮಾಡಿದ ಯಾರು ಮಾಡೋಕ್ಕಾಗಲ್ಲ ಆಕ್ಷನ್. ಉಪ್ಪಿ ಅರ್ಧೋಗಿರೋ ಬಟ್ಟೆ ಹಾಕಿರೋ ಪ್ಯಾಷನ್, ಡ್ರೆಸ್ಸಿಂಗ್ ಯಾರು ಕೊಡಗಲ್ಲ ಅವ್ರ ಕಾಂಪಿಟೇಷನ್. ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಮಗ ಚೆಕ್ ಮಾಡ್ಕೋ. ಸ್ಟಾರು, ಸೂಪರ್ ಸ್ಟಾರು ಉಪ್ಪಿ. ಈ ರೆಕಾರ್ಡ್ನ ಮಾಡೋದಕ್ಕೆ ತಂಬೇಕು. ಈ ರೆಕಾರ್ಡ್ ಯಾರು ಮುರಿಯಲ್ಲ ಅಂತ ನಂಬಬೇಕು. ಸಿನಿಮಾ ಮಾತ್ರ ಸಖತ್ತಾಗಿದೆ, ಎಲ್ಲರೂ ಬಂದು ನೋಡ್ರಿ, ಫ್ಯಾಮಿಲಿ ನೋಡೋ ಸಿನಿಮಾ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಉಪೇಂದ್ರ ಅವ್ರದ್ದು ಡೈರೆಕ್ಷನ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ರು. ಬಟ್ ಬೆಸ್ಟ್ ಎಕ್ಸಾಂಪಲ್ ಈ ಸಿನಿಮಾ ಅರ್ಥ ಆಗಿಲ್ಲ ಅಂದರೆ ಈ ವರ್ಡ್ ನಾನು ಯೂಸ್ ಮಾಡಬಾರ್ದು, ಆದರೂ ಯೂಸ್ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಚೆನ್ನಾಗಿಲ್ಲ, ಫ್ಲಾಪ್ ಅನ್ನೋರಿಗೆ ಒಂದೇ ಮಾತು, ನಿಮ್ಮಂಥ ಚೂತೆ ಯಾರೂ ಇಲ್ಲ. ಅರ್ಥ ಮಾಡ್ಕೋಬೇಕಷ್ಟೇ. ಒಂದು ಸಲ ಅರ್ಥ ಆಗಿಲ್ಲ, ಇನ್ನೊಂದು ಸಲ ನೋಡಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಮೊನ್ನೆ ಏನೋ ಪುಷ್ಪ ರಿವ್ಯೂ ಇದು ಬಂದು ರಿಲೀಸ್ ಆಯಿತು. ಪುಷ್ಪ ಹಂಗಾಗ್ತೈತೆ, ಕರ್ನಾಟಕದ ಹೆವಿ ಕಲೆಕ್ಷನು ಹಂಗೆ ಹಿಂಗೆ ಅಂತಿದ್ರು. ಪುಷ್ಪ ಹೇಳ್ತಿದ್ದೀನಿ ಕೇಳು, ಇಲ್ಲೋಡು. ಯು ಐ ಒಂದು ಸೀನ್ ತೆಗಿಯೋಕ್ಕಾಗಲ್ಲ ನಿನ್ನ ಕೈಯಿಂದ. UI ಮಾಡೋ ಸಿನಿಮಾ ಒಂದು ಸೀನ್ ತೆಗಿಯೋಕ್ಕಾಗಲ್ಲ, ಹೇಳ್ತಿಲ್ವಾ? ಮಾಡೋಕ್ಕೆ ಹೋಗ್ಬಾರ್ದು. ಸಖತ್ತಾಗಿ ಸಿನಿಮಾ, ಎಲ್ಲರೂ ನೋಡ್ರಿ. ಥ್ಯಾಂಕ್ ಯು ಸೊ ಮಚ್. ಜನಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ ಅಂದರೆ ಜನ ಕೂತ್ಕೊಂಡು ನೋಡಬೇಕು, ಇಲ್ಲಿಂದ ನೋಡಿದ್ರೆ ಅರ್ಥ ಆಗುತ್ತೆ. ಈ ಸಿನಿಮಾನ 2 ಸಲ ನೋಡಿ, 3 ಸಲ ನೋಡಿ, ಅರ್ಥ ಮಾಡ್ಕೊಳ್ಳಿ. ತಲೆಯಿಂದ ನೋಡಿ, ಕೀಪಾಗಿ ನೋಡಿ, ಕಾಮಾಗಿ ಕೂತ್ಕೊಂಡು ನೋಡಿದ್ರೆ ಅರ್ಥ ಆಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಏನು ನಂಗೆ ಸಿನಿಮಾ ಪರ್ಸನಲಿ ತುಂಬ ಇಷ್ಟ ಆಯಿತು. ನಾನು ಅದಕ್ಕೆ ರಿವ್ಯೂ ಕೊಡ್ತಾ ಇದ್ದೀನಿ. ಸಖತ್ತಾಗಿದೆ ಸಿನಿಮಾ, ಫ್ಯಾಮಿಲಿ ನೋಡುವಂಥ ಸಿನಿಮಾ. ಎಲ್ಲರೂ ಹೋಗಿ ಎಲ್ಲರೂ ನೋಡ್ರಿ, ಓಕೆನಾ?